ಮಹಾಲಕ್ಷ್ಮಿ ಮಹಾವಿಷ್ಣುವನ್ನ ಕುರಿತು ಒಂದು ಕೇಳ್ತಾಳೆ, ಸ್ವಾಮಿ ನನ್ನನ್ನು ಯಾರೋ ಒಬ್ಬರು ಇಷ್ಟಪಟ್ಟು ಆರಾಧಿಸ್ತಾರೆ, ನನ್ನನ್ನು ಯಾರೋ ಒಬ್ಬರು ಇಷ್ಟಪಟ್ಟು ಪ್ರೀತಿಸ್ತಾರೆ, ನನ್ನ ಯಾರೋ ಒಬ್ಬರು ಬೇಕು ಅಂತೇಳಿ ತರತರ ಪೂಜೆ ಅನುಷ್ಠಾನ ಏನಾರ ಮಾಡ್ತಾರೆ. ಅವ್ರಿಗೆ ಬೇಕಾದ ಯಂತ್ರ ತಂತ್ರ ಮಂತ್ರ ಪದ್ಧತಿ ಏನು ಮಾಡಿದ್ರು ನಾನು ಅವ್ರಿಗೆ ದಯಪಾಲಿಸ್ಬೇಕು. ಈ ಹಣ ಇದ್ದವನು ಸತ್ತೋಗ್ತಾನೆ, ಹಣ ಇಲ್ದವನು ಸತ್ತೋಗ್ತಾನೆ, ವಿದ್ಯೆ ಇದ್ದವನು ಸತ್ತೋಗ್ತಾನೆ, ವಿದ್ಯೆ ಇಲ್ದವನು ಸತ್ತೋಗ್ತಾನೆ. ಆದ್ರೆ ವಿದ್ಯೆ ಇದ್ದವನ್ನ ಸತ್ತ ಅಂತ ಹೇಳಲಿಕ್ಕೆ ಬರಲ್ಲ. ಬದುಕಿದ್ದಾನೆ, ಬದುಕಿಸ್ತಿದ್ದಾನೆ, ಬದುಕ್ತಾನೆ ಇರ್ತಾನೆ. ತುಂಬಾ ಆಶ್ಚರ್ಯ ರೀತಿ ನಿಮ್ಗೆ ಹಣ ಸಿಗ್ತಾ ಇದೆ ಅಂತಂದ್ರೆ 30 ದಿನ, 60 ದಿನ, 90 ದಿನ, ಒಟ್ಟಾರೆ 180 ದಿನದಲ್ಲಿ ಹಣ ಪಡ್ಕೊಳ್ತೀರಿ. ನಿಮ್ಮ ಕನಸಲ್ಲಿ ಬಂದಿದ್ದು ನನಸಾಗಬೇಕು ಅಂತಂದರೆ ಕೆಂಪು ಚಿತ್ರದಿಂದ ಕೂಡಿರುವ ಕುದುರೆ ಮಂಗಳವಾರ, ಭಾನುವಾರ, ಗುರುವಾರವೇ ತರಬೇಕು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈಗ ರಾತ್ರಿ ಮಲ್ಗಿ ಬೆಳಗ್ಗೆ ಏಳೋ ಅಷ್ಟರಲ್ಲಿ ಒಂದು ಆಲ್ಮೋಸ್ಟ್ 7 ಅವರ್ಸು ತುಂಬ ಜನಕ್ಕೆ ಕನಸುಗಳು ಬರ್ತಾ ಇರುತ್ತೆ. ಇನ್ನು ಕೆಲವರು ಡೀಪ್ ಸ್ಲೀಪಲ್ಲಿ ಮಲಗಿರ್ತೀವಿ ಅಂತಾರೆ. ತುಂಬ ಜನ ಹೇಳ್ತಿರ್ತಾರೆ ಮಧ್ಯಾಹ್ನ ಮಲಗಿದಾಗ್ಲೇ ಒಂದಷ್ಟು ಕನಸುಗಳು ಬರುತ್ತೆ ಅಂತ. ನನ್ನ ಒಂದು ವಿಚಾರ ಇಷ್ಟೇ, ಈ ಕನಸಿನಲ್ಲಿ ಕೆಲವು ಬಾರಿ ನಾವು ಹಣ ಕಾಣಿಸುತ್ತೆ ನಮಗೆ, ಏನೋ ಹಣ ನಾವು ಕೊಡ್ತಾ ಇರೋ ಥರನೋ ಅಥವಾ ಹಣ ನಮಗೆ ಬರ್ತಾ ಇರೋ ಥರನೋ, ಈ ಥರದ್ದೆಲ್ಲ ಒಂದೊಂದು ಗೋಚರ ಆಗುತ್ತೆ. ಬಟ್ ಕ್ಲಾರಿಟಿ ಇರೋದಿಲ್ಲ, ಜ್ಞಾಪಕನೇ ಇರೋದಿಲ್ಲ. ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಮರ್ತೋಗಿರ್ತೀವಿ ಏನು ಬಂದಿತ್ತು ಅಂತ. ಆದರೆ ಈ ಹಣದ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಏನೋ ಬರೋದಕ್ಕೇನಾದರೂ ಇದು ಒಂಥರ ಇಂಟ್ಯೂಷನ್ಸ್ ಕೊಡ್ತಾ ಇದೆಯಾ, ಸೈನ್ಸ್ ಕೊಡ್ತಾ ಇದೆಯಾ ನಮಗೆ ಅಂತ ಅಂದ್ಕೊಳ್ತೀವಿ. ಈ ಕನಸಿನಲ್ಲಿ ಏನಾದರೂ ಹಣ ಕಾಣಿಸಿದಾಗ ನಮಗೆ ಇದು ಬರುವಂಥ ಸೂಚನೆನ ಅಥವಾ ಹಣದಿಂದ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಅದು ಇಂಡಿಕೇಶನ್ ಕೊಡ್ತಾ ಇದೆಯಾ, ಅಥವಾ ಯಾರಿಗಾದ್ರೂ ಕೊಡೋದನ್ನ ನಮಗೆ ಜ್ಞಾಪಿಸ್ತಾ ಇರುತ್ತಾ, ಏನು ಅಂತ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಗುರುಗಳೇ? ಈ ಒಂದು ಕನಸಿನಲ್ಲಿ ನಮಗೆ ಹಣ ಕಾಣಿಸಿದಾಗ ಏನು ಇರಬಹುದು ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹಣ ಅನ್ನೋದು ಮೌನವಾಗಿರುವಂಥದ್ದು. ಅದೇನು ಶಬ್ದ ಮಾಡೋದಲ್ಲ, ಸೌಂಡ್ ಮಾಡೋದಲ್ಲ. ಆದರೆ ಅದು ಸೈಲೆಂಟಾಗಿದ್ದು ಇತರರನ್ನು ಸೌಂಡ್ ಮಾಡಿಸುತ್ತೆ. ಅದು ಸೈಲೆಂಟ್ ಆಗಿರುತ್ತೆ, ಬೇರೆಯವ್ರನ್ನ ಸೌಂಡ್ ಮಾಡಿಸುತ್ತೆ. ಅದು ಅಂಥದ್ದದು. ಅದು ಸ್ವರ್ಗವೂ ಹೌದು, ನರಕವೂ ಹೌದು. ಹಣದ ವಿಷಯ ಅಂತ ಬಂದಾಗ ಈ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಕುರಿತು ಒಂದು ಕೇಳ್ತಾಳೆ ಅಂತೆ, ಸ್ವಾಮಿ ನನಗೊಂದು ಅವಕಾಶ ಕೊಡಿ, ನಾನು ನಿಮ್ಮ ಮಡದಿ ಆಗಿರೋದನ್ನು ಇದನ್ನು ನಿಮ್ಮನ್ನು ಕೇಳಲೇಬೇಕು. ನನ್ನನ್ನು ಯಾರೋ ಒಬ್ಬರು ಇಷ್ಟಪಟ್ಟು ಆರಾಧಿಸ್ತಾರೆ, ನನ್ನನ್ನು ಯಾರೋ ಒಬ್ಬರು ಇಷ್ಟಪಟ್ಟು ಪ್ರೀತಿಸ್ತಾರೆ, ನನ್ನನ್ನು ಯಾರೋ ಒಬ್ಬರು ಬೇಕು ಅಂತೇಳಿ ತರತರ ಪೂಜೆ ಅನುಷ್ಠಾನ ಏನಾರು ಮಾಡ್ತಾರೆ. ಅವ್ರಿಗೆ ಬೇಕಾದ ಯಂತ್ರ ತಂತ್ರ ಮಂತ್ರ ಪದ್ಧತಿ ಏನು ಮಾಡಿದ್ರು ನಾನು ಅವ್ರಿಗೆ ದಯಪಾಲಿಸ್ಬೇಕು ಅಂಥ ಶಕ್ತಿ ನನಗೆ ಕೊಡಿ. ಅವರೆಷ್ಟು ಕೇಳ್ತಾರೆ ಅಷ್ಟು ಕೊಡ್ಬೇಕು ನಾನು. ಆಯಿತು ಲಕ್ಷ್ಮಿ ತಥಾಸ್ತು ಅಂತಾನೆ ಮಹಾವಿಷ್ಣು, ತಥಾಸ್ತು ಅಂದಾಯಿತು. ಆದರೆ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಇದೆ. ಕಂಟ್ರೋಲ್ ಅಂದರೆ ಏನು ಗೊತ್ತಾ? ಮತ್ತೆ ಇದನ್ನು ನಾನು ಹಿಂದೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಎಷ್ಟು ಬೇಕಾದ್ರೂ ಕೊಡು, ನಾನು ಯಾವಾಗ ಬೇಕಾದ್ರೂ ಅದನ್ನು ಹಿಂಪಡೆಯಬಹುದು ಅಂತ. ಆಯಿತು ಸ್ವಾಮಿ ಅಂತಾಳೆ. ಹಾಗೇನೆ ಸರಸ್ವತಿನ ಕೇಳ್ತಾಳೆ, ಸ್ವಾಮಿ ನೀನು ಮಹಾಲಕ್ಷ್ಮಿಗೇನು ವರ ಕೊಟ್ಬಿಟ್ಟೆ, ನನಗೂ ಕೂಡ ಮಹಾಲಕ್ಷ್ಮಿಗಿಂತ ಶ್ರೇಷ್ಠವಾದ ವರವನ್ನು ಏನಾದರೂ ದಯಪಾಲಿಸು ಅಂತ ಹೇಳ್ತಾಳೆ. ಸರಸ್ವತಿ, ನಿನಗೆ ವರ ಅಂದರೆ ಏನು ಗೊತ್ತಮ್ಮ? ನೀನು ಎಲ್ಲಿ ಹೆಚ್ಚಿಗೆ ತಾಂಡವ ಹಾಡ್ತಾ ಇರ್ತೀಯೋ, ಎಲ್ಲಿ ಇರ್ತೀಯೋ, ನಾನು ಅದು ಹಿಂಪಡೆಯಲಾಗೋದಿಲ್ಲ, ಅದು ನನ್ನ ಹತ್ರ ಇರುತ್ತೆ. ಈಗ ನೋಡಿ, ನೀವು ಹಣ ಇವತ್ತಿರೋರು ನಾಳೆ ಇಲ್ಲದೆ ಆಗಿರ್ತಾರೆ. ಹೌದು. ಸರಸ್ವತಿ ಇದೆಯಲ್ಲ, ಜ್ಞಾನ ಯಾರೂ ಕಸಿಯಲಾಗತ್ತು, ಯಾರೂ ಕೂಡ ಅದನ್ನು ಕಸಿಲಿಕ್ಕೆ ಸಾಧ್ಯ ಇಲ್ಲ. ಮಹಾವಿಷ್ಣು ಕೂಡ ತಗೊಳಕ್ಕಾಗಲ್ವಂತೆ ರೀ. ಅದು ಹಣ ಅಂದರೆ ವಿದ್ಯೆ, ವಿದ್ವತ್ ಇದೆಯಲ್ಲ, ಅದು ನಿಮಗೆ ಹಣ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ಹಣ ಇದ್ದವನು ಸತ್ತೋಗ್ತಾನೆ, ಹಣ ಇಲ್ದವನು ಸತ್ತೋಗ್ತಾನೆ, ವಿದ್ಯೆ ಇದ್ದವನು ಸತ್ತೋಗ್ತಾನೆ, ವಿದ್ಯೆ ಇಲ್ದವನು ಸತ್ತೋಗ್ತಾನೆ. ಆದರೆ ವಿದ್ಯೆ ಇದ್ದವನ್ನ ಸತ್ತ ಅಂತ ಹೇಳಲಿಕ್ಕೆ ಬರಲ್ಲ. ಬದುಕಿದ್ದಾನೆ, ಬದುಕಿಸ್ತಿದ್ದಾನೆ, ಬದುಕ್ತಾನೆ ಇರ್ತಾನೆ. ಅದಕ್ಕಾಗಿ ಸರಸ್ವತಿಯ ಜ್ಞಾನವನ್ನು ನೀವು ಪಡ್ಕೊಳ್ತೀರ ಅಂತಂದರೆ ನಿಮ್ಮ ಕನಸು ಏನಾಗಿರ್ಬೇಕು ಗೊತ್ತಾ? ಕನಸಲ್ಲಿ ಹಣ ಬಂದರೆ ಎರಡೂ ಇದೆ. ಪ್ರಾತಃ ಕಾಲಕ್ಕೂ ಇದೆ, ಸ್ವಲ್ಪ ಬೇಗ ಬಂದರೆ ಅದು ನಿಮಗೆ ಅದರಿಂದ ಅಪಶಕನವೂ ಇದೆ.
ಹಣ ಏನಾದರೂ ಬಂತು ಅಂದರೆ ನೀವು ಯಾರಿಗಾದ್ರೂ ಕೊಡುವಂಥದ್ದು ತೆಗೆದುಕೊಳ್ಳೋದು ಅಥವಾ ಬೇರೆ ಇನ್ನೇನೋ ತುಂಬ ಆಶ್ಚರ್ಯ ರೀತಿ ನಿಮ್ಗೆ ಹಣ ಸಿಗ್ತಾ ಇದೆ ಅಂತಂದರೆ 30 ದಿನ 60 ದಿನ 90 ದಿನ ಒಟ್ಟಾರೆ 180 ದಿನದಲ್ಲಿ ಹಣ ಪಡ್ಕೊಳ್ತೀರಿ. ನಿಮಗೊಂದು ಇಂಪಾರ್ಟೆಂಟ್ ಕೊಡ್ತೀನಿ ಇಲ್ಲಿ, ಈ ಪ್ರಶ್ನೆ ಬಂದದ್ದಕ್ಕೆ ಹಾಕೊಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಂಬಿಡಿ ಪ್ರೀತಿ ಬಂಧುಗಳೇ. 2 ಆಯ್ಕೆ ಮಾಡಿಕೊಡಿ ಇಲ್ಲಿ, ಮಂಗಳವಾರ, ಗುರುವಾರ, ಭಾನುವಾರ. ಮಂಗಳವಾರ, ಗುರುವಾರ, ಭಾನುವಾರ ಈ 3 ದಿನಗಳಲ್ಲಿ ನಿಮ್ಮ ಡಿ ಪಿನಲ್ಲಿ ಅಥವಾ ನೀವು ನೋಡಲಿಕ್ಕೆ ಬೇಕಾಗಿರತಕ್ಕಂಥದ್ದು ಕೆಂಪು ಕುದುರೆಯನ್ನು, ಒಂದೇ ಒಂದು ಕೆಂಪು ಕುದುರೆ, 2, 3, 10 ಇಲ್ಲ, ಇಲ್ಲಿ ಒಂದೇ ಒಂದು ಕೆಂಪು ಕುದುರೆಯನ್ನು ನೀವು ಡಿ ಪಿಗೆ ಹಾಕ್ಕೊಳ್ಬೇಕು. ಅಥವಾ ಆ ದಿನವೇ ಒಂದು ನಿಮ್ಮ ಕೋಣೆಯಲ್ಲಿ ಇಟ್ಕೋಬೇಕು, ಚಿಕ್ಕದಾಗಿರತಕ್ಕಂತಹದ್ದು, ನಿಮ್ಮ ಅಂಗೈ ಅಗಲ ಅಷ್ಟೇ, ಅಂಗೈ ಅಗಲದ ಕುದುರೆಯನ್ನು ನೀವು ಬ್ರಾಸಲ್ಲಿ ಮಾಡಿಸ್ತೀರೋ ಅಥವಾ ಕೆಂಪುದೊಂದು ಪೇಪರಲ್ಲಿ ಮಾಡಿಸ್ಕೊಳ್ತೀರೋ ಅಥವಾ ನೀವೇ ಚಿತ್ರ ಬರೆದು ಕೆಂಪು ಬಣ್ಣ ಹಾಕ್ತೀರೋ, ಒಟ್ಟಾರೆಯಾಗಿ ಕೆಂಪು ಚಿತ್ರದಿಂದ ಕೂಡಿರುವ ಕುದುರೆ ಮಂಗಳವಾರ, ಭಾನುವಾರ, ಗುರುವಾರವೇ ತರಬೇಕು, ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ನಿಮ್ಮ ಕನಸಲ್ಲಿ ಬಂದಿದ್ದು ನನಸಾಗಬೇಕು ಅಂತಂದರೆ, ನೀವು ಪ್ರಯತ್ನ ಪಡ್ತಾ ನಿಮ್ಗೆ ಹಣ ಸಿಗಬೇಕು ಅಂತಂದರೆ ಇದು ಕೆಂಪದ್ದೇ ಆಗಿರಬೇಕು. ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೊಬೋದು. ಇದನ್ನು ಯಾವುದು ಬೇಕಾದರೂ ಬೊಂಬೆ ಇಟ್ಕೊಳ್ಬೋದು ಅಥವಾ ಬಂಗಾರದಲ್ಲಿ ಮಾಡಿಸ್ಕೊಂಡು ಇಟ್ಕೊಬೋದು, ಆದರೆ ಬೆಳ್ಳಿಯಲ್ಲಿ ಸಲ್ಲದು. ಇದನ್ನು ನೀವು ಇಟ್ಕೊಳ್ಬೇಕು, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಾಗೆಯೇ ಇನ್ನು ಉಳಿದ ವಾರಗಳು ಅದು ಯಾವುದಾದ್ರೂ ಆಗಿರ್ಬೋದು, ಸೋಮವಾರ ಆಗಿರಲಿ, ಬುಧವಾರ ಆಗಿರಲಿ, ಶುಕ್ರವಾರ ಆಗಿರಲಿ, ಶನಿವಾರ ಕೂಡ ಆಗಿರಲಿ, ಅಭ್ಯಂತರ ಇಲ್ಲ. 2 ಬಿಳಿಯ ಕುದುರೆ ಇರತಕ್ಕಂತಹ ಚಿತ್ರಪಟವನ್ನು ಅಥವಾ ಬೆಳ್ಳಿಯಿಂದ ಬೇಕಾದರೆ ಮಾಡಿಸ್ಕೊಂಡು ಇಟ್ಕೋಬೋದು. 2 ಕೆಂಪುದು 1, ಬೆಳ್ಳಿಯದ್ದು 2 ಆಗ್ಬೋದು, ಬೇರೆ ಯಾವ ಪೇಪರ್ ಕೂಡ ಹಾಕಿರ್ಬೋದು. ಈ 2 ಚಿತ್ರಗಳನ್ನು ಆಯಾ ದಿನದಲ್ಲೇ ನೀವು ನೋಡ್ತಾ ಇರಬೇಕು. ನೀವು ಅಪ್ಪಿತಪ್ಪಿಯೂ ಕೂಡ ಭಾನುವಾರ ಬಿಳಿಯ ವರ್ಣದ್ದು 2 ಕುದುರೆ ನೋಡೋ ಹಾಗಿಲ್ಲ. ಅಪ್ಪಿತಪ್ಪಿಯು ಸೋಮವಾರ ನೀವು ಇದನ್ನು ನೋಡೋದು ಬೇಡ. ಯಾವ ವಿಚಾರಕ್ಕೆ? ಹಣ ನಿಮಗೆ ಅರಿದು ಬರಬೇಕು, ಹಣ ನಿಮಗೆ ಖುಷಿಯಾಗಿ, ಬೇರೆ ಏನೇನೇನೋ ಟೆಕ್ನಿಕ್ಸ್ ಇದಾವಲ್ಲ, ಆ ಟೆಕ್ನಿಕ್ಸಲ್ಲಿ ನೀವು ಮಾಡ್ಕೊಳ್ಳೋಂಥ ಟೆಕ್ನಿಕ್ ಏನಾದರೂ ನಿಮಗೆ ಗೊತ್ತಿದ್ದರೆ ಇದೊಂದನ್ನೇ ನೀವು ನೋಡೋದು. ಓಂ ಅಶ್ವಾಯ ನಮಃ, ಓಂ ಅಶ್ವಾಯ ನಮಃ, ಓಂ ಅಶ್ವಾಯ ನಮಃ ಅಂತ ಹೇಳ್ಕೊಳ್ತಕ್ಕಂಥ ಉಚ್ಚೈಶ್ರವವನ್ನು ಹೊಗಳದಷ್ಟು ಅದನ್ನು ಖುಷಿ ಪಡುತ್ತಂತೆ ಮನೆಯನ್ನು ಪ್ರವೇಶ ಮಾಡಬಹುದಂತೆ. ಆಗ ಮಹಾಲಕ್ಷ್ಮಿನ ಆರಾಧನೆ ಮಾಡಬೇಕು. ಇದು ಕೂಡ ಒಂದು ವಿಧಾನವೇ. ಅದಕ್ಕಾಗಿ ಏನಂದರೆ, ನಿಮ್ಮ ತಂದೆ ತಾಯಿಗಳ ಜೊತೆ ಪ್ರತಿನಿತ್ಯ ನೀವು ಮಾತಾಡ್ತೀರಿ, ನಿಮಗೊಂದು ಬಾಂಡಿಂಗ್ ಬೆಳೆಯುತ್ತಲ್ಲ. ಪ್ರತಿನಿತ್ಯ ಊಟ ಆಯಿತಾ, ತಿಂಡಿ ಆಯಿತಾ, ನೀವು ಹೇಗೆ ಮಾತಾಡ್ತೀರಿ, ಎಷ್ಟು ಚೆನ್ನಾಗಿ ಬಾಂಡಿಂಗ್ ಇರುತ್ತೆ ನಿಮ್ಮಲ್ಲ. ಅವರ ಕಷ್ಟಕ್ಕೆ ನೀವು, ನಿಮ್ಮ ಕಷ್ಟಕ್ಕೆ ಅವರು ಸುಲಲಿತವಾಗಿ ಸರಾಗವಾಗಿ ಜರುಗುತ್ತಿದ್ದರೆ, ಏನಾದರೂ ತೊಂದರೆ ಬಂದರೆ ಅವ್ರು ಸುಮ್ಮನೆ ಇರ್ತಾರಾ? ಅವ್ರ ತೊಂದರೆ ನೀವು ಸುಮ್ಮನೆ ಇರ್ತೀರಾ? ಈಗೇನೇ ನಿಮಗೆ ಹಣಕಾಸಿನ ತೊಂದರೆ ಬಂದರೆ ಮಹಾಲಕ್ಷ್ಮಿಯ ಸಂಪರ್ಕ ಮಿಡ್ಲಲ್ಲಿ ಬ್ರಿಡ್ಜಾಗಿ ಕೆಲಸ ಮಾಡೋ ಈ ಕುದುರೆ ಸುಮ್ಮನೆ ಇರುತ್ತಾ? ನಿಮಗೆ ಅವಕಾಶವತ್ ಅದನ್ನು ತಂದು ಕೊಟ್ಟೇ ಇರುತ್ತೆ. ಇದು ಸ್ವಲ್ಪ ಗೌಪ್ಯ. ನೀವೇನು ಕೇಳಿಸ್ಕೊಂಡಿದ್ದೀರಿ ಇದು ಮತ್ತೊಬ್ಬರಿಗೆ ಗೊತ್ತಾಗಬಾರದು. ನಾನೇ ಹೇಳ್ತಿರ್ತೀನಿ ಕೆಲವೊಂದನ್ನು, ದಯವಿಟ್ಟು 10 ಜನಕ್ಕೆ ಮಾಡಿ, ನಿಮಗೆ ಬಂದರೆ ಕಷ್ಟ ಅವ್ರಿಗೂ ಹೋಗಲಾಡಿಸ್ಬೇಕು ಅಂತ. ಕೆಲವೊಂದಕ್ಕೆ ಹಾಗೇ ಇದ್ದಾವೆ. ಕೆಲವೊಂದು ನೀವು ತಿಳಿಸ್ತಾ ಬರಬೇಕು. 10 ಜನ ತಿಳಿಸಿದ್ರೆ ಅವ್ರ 10 ಜನ ಉದ್ಧಾರ ಆಗಬೇಕು. ಇಲ್ಲಿ ಮಾತ್ರ ಸ್ವಲ್ಪ ಸೀಕ್ರೆಟ್. ನೀವೊಬ್ಬರೇ, ಯಾರು ಈ ವಿಡಿಯೋ ನೋಡಿದರೆ ಅವರೊಬ್ಬರಿಗೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಎಡಗೈ ಬಲಗೈ ಕೂಡ ಗೊತ್ತಾಗಬಾರ್ದು, ನಿಮಗೊಬ್ಬರಿಗೆ ಗೊತ್ತಿರಬೇಕು. ಕೆಲವೊಂದಿದೆ, ಕೆಲವೊಂದು RAW ರಿಸರ್ಚಿಂಗ್ ಅನಲೈಸಿಂಗ್ ವಿಂಗ್ ಇದೆ, ಗುಪ್ತದಳ ಇಲಾಖೆ. ಯಾವುದನ್ನು ಗುಪ್ತವಾಗಿಡಬೇಕು. ಈಗ ನಿಮಗೆ ಮೊನ್ನೆ ಯಾವುದೋ ನೋಡಿರ್ತೀರಿ ಮೂವಿ ಎಲ್ಲ, ದುರಂಧರ್ ಅಂತ ನೋಡಿರ್ತೀರಿ. ಬಹುಶಃ ದೇಶದ ಬಗ್ಗೆ ಆಗಿರ್ಬೋದು. ಏನಾದರೂ ನೋಟ್ ಬ್ಯಾನ್ ಮಾಡಿಲ್ಲ ಅಂತಂದರೆ ಬಹುಶಃ ಏನು ಮಾಡ್ತಾಯಿದ್ರು ಪಕ್ಕದವರು, ನಮ್ಮನ್ನು ಏನು ಮಾಡ್ತಾಯಿದ್ರು, ಅಷ್ಟು ದುಡ್ಡನ್ನು ಬಳಸ್ಕೊಂಡು ಬಹುಶಃ ಮತ್ತೊಂದಿಲ್ಲಿ ಸೃಷ್ಟಿ ಮಾಡ್ತಿದ್ರು. ಅದಕ್ಕೆ ಗೌಪ್ಯ ಕೆಲವು ರಹಸ್ಯನ ಗೌರ್ಮೆಂಟ್ ಹೇಳಲ್ಲ, ನಿಮಗೆ ರದ್ದು ಮಾಡುತ್ತೆ ಅಂತ ಹೇಳುತ್ತೆ, ಎಲ್ಲ ಕಾರಣ ಕೊಡಲ್ಲ ನಿಮಗೆ. ಅದಕ್ಕೆ ಕೆಲವು ಕಾರಣಗಳು ಬೇಡ ನಿಮಗೆ. ಇವೆರಡನ್ನು ಇಟ್ಟುಕೊಂಡು ಮುನ್ನಡೆಯಿರಿ. ಮಹಾಲಕ್ಷ್ಮಿ ಮಹಾವಿಷ್ಣುನ ಕೇಳಿದಾಳಲ್ಲ, ನಿಮಗೆ ನೀವು ಬೇಡದಷ್ಟು ಕೊಡ್ತಾಳಂತೆ. ಬಟ್ ನೀವು ಇಲ್ಲಿ ಹೆಂಗೆ ನಡ್ಕೊತೀರಿ, ದುಡ್ಡು ಬಂದಾಗ ಅಹಂಕಾರ ಬಂದರೆ ಮತ್ತೆ ಅಣ್ಣ ಎಕ್ಕಿತ್ಕೊಳ್ತಾರೆ. ಯಾಕಂದರೆ ಅವ್ರಿಗೆ ಆ ಶಕ್ತಿ ಇರುತ್ತೆ, ಯಾವಾಗ ಬೇಕೋ ಅದನ್ನು ಪಡೆಯೋದು. ಅದಕ್ಕಾಗಿ ಪ್ರೀತಿಯ ಬಂಧುಗಳೇ, ಇನ್ನು ನಾನು ಹೆಚ್ಚಿಗೆ ಹೇಳೋದು ಬೇಡ ಅನ್ಕೊಳ್ತೀನಿ. ಇಷ್ಟು ಮಾಡ್ಕೊಳ್ಳಿ, ಪರೀಕ್ಷೆ ಮಾಡಿ. ಬಟ್ ಆದರೂ ನಮ್ಮ ಒಂದು ಪ್ರೀತಿ ಪಾತ್ರರಿಗೆ ಅಥವಾ ನಮಗೆ ಕ್ಲೋಸ್ ಆಗಿರೋರಿಗೆ ಈ ವಿಚಾರ ನಾವು ಹೇಳಬಾರ್ದು ಅಂದರೆ ವಿಡಿಯೋನ ಶೇರ್ ಮಾಡಿಬಿಟ್ರೆ ಆಯ್ತಲ್ಲ ಅಷ್ಟೇ. ಹೇಳೋದು ಬೇಡ, ವಿಡಿಯೋ ಶೇರ್ ಮಾಡೋದು ಏನು ಬೇಡ. ಬಹುಶಃ ನೀವಿದ್ದೀರಲ್ಲ, ನೀವು ಪಡ್ಕೊಂಡ ಮೇಲೆ ಸಹಾಯವನ್ನು ಮಾಡಿ, ಸಾಧ್ಯ ಆದರೆ ಖಂಡಿತ ಸಹಾಯವನ್ನು ಮಾಡಿ. ನೀವು ಸಹಾಯ ಮಾಡಿ 1000 ದಾರಿ ಇದೆ. ಮೂಕ ಪ್ರಾಣಿಗೆ ಆಹಾರ ಕೊಡಿ, ಕುಂಟ ಕುರುಡರಿಗೆ ಸೇವೆ ಮಾಡಿ, ದೀನದಲ್ಲಿದ್ದರೆ ಸೇವೆ ಮಾಡಿ, ಏನು ಬೇಕಾದರೂ ಮಾಡಿ. ಮೊದಲು ನೀವು ಒಂದು ಸ್ಥಾನಕ್ಕೆ ಬರಬೇಕಲ್ಲ, ಪಡ್ಕೊಳ್ಬೇಕಲ್ಲ. ಬಟ್ ಯಾವ ರೀತಿಯಲ್ಲಿ ಬರುತ್ತೋ ಗೊತ್ತಿಲ್ಲ. ಒಟ್ಟಾರೆ ಮಹಾಲಕ್ಷ್ಮಿ ಕೃಪೆ ಅಂತೂ ಸಖತ್ತಾಗಿ ಅದ್ಭುತವಾಗುತ್ತೆ. ಕೆಂಪು ಕುದುರೆಯ ಆ ಒಂದು ಬಿಳಿಯ ಕುದುರೆ ದರ್ಶನ ನೀವು ಮಾಡಿಕೊಂಡ್ರೆ ಪ್ರೀತಿ ಬಂಧುಗಳೇ.
ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಯಾವುದನ್ನ ಸೀಕ್ರೆಟ್ ಮೇಂಟೈನ್ ಮಾಡಬೇಕು, ಈ ಗುಪ್ತದಳ ಇಲಾಖೆಯವ್ರು ಹೇಗೆ ಸೀಕ್ರೆಟ್ನ ಮೇಂಟೈನ್ ಮಾಡ್ತಾರೆ, ದುರಂಧರ್ ಮೂವಿದಾಗಿರ್ಬೋದು, ನೀವು ಹೇಳ್ದಂಗೆ ಆ ಉದಾಹರಣೆ ಸಮೇತ ನೀವು ತಿಳಿಸಿದ ತಕ್ಷಣ ಎಲ್ರಿಗೂ ಈಸಿಯಾಗಿ ಕ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಯಾಕೆ ಹೇಳಬಾರ್ದು, ಹೇಳೋದ್ರಿಂದ ಏನಾಗುತ್ತೆ, ಹೆಂಗೆ ನಮಗೆ ಅನುಕೂಲ ಆದಮೇಲೆ ಬೇರೆಯವ್ರಿಗೆ ಯಾವ ರೀತಿ ಅನುಕೂಲ ಮಾಡೋ ಥರ ಮಾಡಿಕೊಡಿ, ಅದನ್ನೆಲ್ಲ ಕೂಡ ಭಾಳ ಅದ್ಭುತವಾಗಿ ಹೇಳಿದ್ರಿ. ಇನ್ನು ಕನಸಿನಲ್ಲಿ ನಮಗೆ ಹಣ ಕಾಣಿಸ್ಕೊಂಡ್ರೆ ಆ ಹಣ ನಾವು ಪಡ್ಕೊಳ್ಬೇಕು ಅಂತಂದರೆ ಈ ಬಿಳಿ ಕುದುರೆ ಆಗಿರ್ಬೋದು, ಕೆಂಪು ಕುದುರೆನ ಹೇಗೆ ಬಳಸ್ಕೊಳ್ಬೇಕು, ಮಂಗಳವಾರ, ಗುರುವಾರ, ಭಾನುವಾರ ಕೆಂಪು, ಇನ್ನುಳಿದ ದಿನ ಬಿಳಿನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.